ಈಗ ಸೋನನ್ ಮದ್ವೆ ತಾಯಿಂದ ಹಿಡಿದು ಒಂದೊಂದು ಮದ್ವೆ ಗಂಟನು ಹಂಗೆ ಸೀರೆ ಎಲ್ಲ ಒಂದೊಂದಾಗಿ ದೇವ್ರಿಗೆ ತಗೊಳ್ಳೋದು, ದೇವ್ರಾದ್ಮೇಲೆ ಹುಡುಗರುಗಳಿಗೆ ಅಂತ. ಲಚ್ಚು ಮದ್ವೆಗೆ ನಾನು ಒಂದೇ ಸೀರೆ ತಗೊಂಡಿರೋದು. ಲಚ್ಚು ಮದ್ವೆನ ನಾನು ಒಂದೇ ಸೀರೆ ತಗೊಂಡಿರೋದು. ಎಸ್ ಗೈಸ್, ನನ್ನ ಎಂಗೇಜ್ಮೆಂಟ್ಗೆ ನಾನು ಸೀರೆ ತಗೊಂಡಿಲ್ಲ, ಹಬ್ಬಕ್ಕೆ ತಗೊಂಡಿದ್ದು. 3-4 ವರ್ಷದ ಹಿಂದೆ ಹಬ್ಬಕ್ಕೆ ತಗೊಂಡಿದ್ದು, ನನ್ನ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದು ತಾಯಿ ಮನೆ ಸೀರೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಫುಲ್ ಹರಿಬರಿ ಫುಲ್ ಹಸ್ಲಿಂಗ್ ಅಂತಾನೆ ಹೇಳ್ಬೋದು. ಸೊ ಚಿಕ್ಕಪೇಟೆ ಯಾಕೆ ಅಪ್ಪ ಅಂತ ಅಂದರೆ, ನಾವು ಬಂದು ಶಾಪಿಂಗ್ ಗೈಸ್, ಆಬ್ವಿಯಸ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಅಂತ ಹೋಗ್ತಾ ಇದೀವಿ. ಅನ್ಕೋತೇವೆ ಲಕ್ಷ್ಮಿ ಏನ್ರಿ ಇಷ್ಟು ಶಾಪಿಂಗ್ ಮಾಡಿರೋದು ನನಗೆ ಅನಿಸ್ತೈತೆ. ಬಟ್ ನೀವು ನಂಬ್ತಿರೋ ಬಿಡ್ತಿರೋ, ಗಾಡ್ ಪ್ರಾಮಿಸ್ ದೇವರಾಣೆ, ನನ್ನ ಹತ್ರ ಅಕೌಂಟಲ್ಲಿ ಇರೋದು 900 ರೂಪಾಯಿ ಸರ್. ನಾನು 990 ರುಪೀಸ್, 925 ರುಪೀಸ್, 900 ರೂಪಾಯಿ ಇರೋದು. ಆ 900 ರುಪೀಸಲ್ಲಿ ನಾನು ಯಾವ ಕಾನ್ಫಿಡೆನ್ಸ್ ಮೇಲೆ ಚಿಕ್ಕಪೇಟೆಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ. ಬಿಕಾಸ್ ಇಲ್ಲಿಂದ ಆಟೋ ಚಾರ್ಜ್ ನಿಮಗೆ 200 ರೂಪಾಯಿ 300 ರೂಪಾಯಿ ಬೇಕು, ಗೊತ್ತಿಲ್ಲ ಗೈಸ್. ಬಟ್ ಆದರೂ ಶಾಪಿಂಗ್ ಅಂತ ಹೋಗ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಅಲ್ಲ. ದುಡ್ಡು ನಂಗೆ ಏನಾದ್ರು ಪರ್ಚೇಸ್ ಮಾಡಬೇಕು, ದುಡ್ಡಿಲ್ಲ ಅಂತಂದರೆ ನಮ್ಮ ಅಕ್ಕ ತಂಗಿ ಹತ್ರ ಇಸ್ಕೊತೀನಿ. ಅದನ್ನ ಪಾಪ ಕೇಳಿದ್ರು ಬೇಕಾ ಅಂತ, ನಾನೇ ಓವರ್ ಸ್ಕೋಪ್ ಮಾಡಿಬಿಟ್ಟು ಇಲ್ಲ ನನಗೆ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟೆ. ಸೊ ಇಟ್ಸ್ ಓಕೆ, ಇವ್ರ ಹತ್ರ ಇಸ್ಕೊಂಡು ಆಮೇಲೆ ವಾಪಸ್ ಕೊಟ್ಟರೆ ಆಯಿತು. ಆ್ಯಂಡ್ ಚಿಕ್ಕಪೇಟೆ ಶಾಪಿಂಗ್ ಯಾಕೆ ಅಂತಂದರೆ, ಇಷ್ಟು ಟೈಮು ಹಬ್ಬಕ್ಕೆ ನಮಗೆ ಸೀರೆ ತಗೊಂಡಿದ್ದಾಯ್ತು. ಇವಾಗ ದೇವಿಗೆ ಸೀರೆ ತಗೊಳ್ಳೋಕ್ಕೆ, ನಮ್ಮ ಲಕ್ಷ್ಮಿಗೆ ಸೀರೆ ತಗೊಳ್ಳೋಕ್ಕೆ ಹೋಗ್ತಿರೋದು. ಸೊ ಇದರಿಂದ ನಾನು, ನಂದು ಹಾಗೂ ನಮ್ಮ ಲಡ್ಡುಮ್ಮ, ನಾವು 3 ಜನ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ ಗೈಸ್, ಚಿಕ್ಕಪೇಟೆ ಹೋಗ್ಬಿಟ್ಟು ಸಿಗ್ತೀನಿ, ಓಕೆನಾ? ಸಖತ್ತಾಗಿದೆ ನೋಡ್ತಿರೋದು ದೇವ್ರಿಗೆ. ದೇವರು ಈ ಕಲರ್ ಹುಟ್ಟಿಲ್ಲ. ಮತ್ತೆ ಬಾರ್ಡರ್ ನೋಡು, ಪೀಕಾಕ್ ಎಷ್ಟು ನೀಟಾಗಿದೆ. ಇವಾಗ ಆರೆಂಜ್ ಟ್ರೆಂಡ್ ಅಲ್ಲಿ ಇದೆ ಅಲ್ವಾ ಕಲರು? ಕಲರ್ ಸಿಗ್ತಾ ಇಲ್ಲ ಎಲ್ಲಾನು ಬಜಾರಲ್ಲಿ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 20 ಡೇಸ್ ಆಯ್ತು ಫುಲ್ ಡಿಮ್ಯಾಂಡ್ ಅದು. ಅವತ್ತಿಂದಾನು ಸ್ಟಾಕ್ ಇಲ್ಲ. ನನ್ನ ಹತ್ರನೂ ಫುಲ್ ಡಿಮಾಂಡ್ ಅಲ್ಲಿ ನಡೀತಾ ಇದೆ ಆರೆಂಜ್. ಗೈಸ್, ಇವಾಗ ನಾವು ಚಿಕ್ಕಪೇಟೆ ಮಾರುತಿ ಸಿಲ್ಕ್ಸ್ ಅಂಗಡಿಗೆ ಬಂದಿದ್ದೀವಿ. ಆ್ಯಂಡ್ ನೀವು ಕೇಳ್ತೀರಾ ಲಕ್ಷ್ಮಿ ಇಷ್ಟೊಂದು ಸೀರೆ ಶಾಪಿಂಗ್ ಏನಕ್ಕೆ ಮಾಡ್ತಿರೋದು ಅಂತ. ಸೊ ಸೀರೆ ಶಾಪಿಂಗ್ ಅಂದರೆ ನಮಗೆ ನಾನು ಮಾಡ್ಕೊಂಡಿದ್ದೀನಿ, ಲೈಕ್ ನನಗೆ ನಾನು ತೊಗೊಂಡಿದ್ದೀನಿ ಹಬ್ಬಕ್ಕೆ ಅಂತ. ಬಟ್ ನಮ್ಮ ದೇವಿಗೆ, ನಮ್ಮ ಲಕ್ಷ್ಮಿಗೆ ನಾವು ತೊಗೊಂಡಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಬಂದಿರೋದು. ಆ್ಯಂಡ್ ಸೀರೆ ಪ್ರೈಸ್ ರೇಂಜ್ ಕೇಳಿದ್ರೆ ಗೈಸ್, ಒಂದು 10 to 20 ಮಧ್ಯದಲ್ಲೇ ತೊಗೊಂಡಿರೋದು. ಸೊ ಇನ್ನೂ ಕಡಿಮೆದು ಇದೆ, ಇನ್ನೂ ಜಾಸ್ತಿದು ಇದೆ. ಬಟ್ ನನಗೆ ಚೆನ್ನಾಗಿರೋ ಡಿಸೈನು ರೇಷ್ಮೆ ಸೀರೆ ಪ್ಯೂರಲ್ಲಿ ಬೇಕಿತ್ತು. ಸೊ ಅದಕ್ಕೆ ಆ ಪ್ರೈಸ್ ರೇಂಜಲ್ಲಿ ನೋಡ್ತಿರೋದು ನಾನು. ಗೊತ್ತಾ, ನಮ್ಮ ಅಮ್ಮ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಬೇಜಾರಾಗ್ತಾ ಇದೆ. ಅದರಲ್ಲಿ ಬಜೆಟ್ ಕನ್ಸ್ಟೆಂಟ್ ಬೇರೆ ಇದೆ. ಸೀರೆ ಕಲೆಕ್ಷನ್ಸ್ ಚೆನ್ನಾಗಿದೆ, ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವ್ಲಾಗಲ್ಲಿ ಹೇಳಿ ನಿಮ್ಗೆ ಯಾವ ಸೀರೆ ಜಾಸ್ತಿ ಇಷ್ಟ ಆಯಿತು ಅಂತ. ನಮ್ಮ ಅಮ್ಮ ಇಲ್ದಲ್ಲೇ ಚಿಕ್ಕಪೇಟೆ ಸೀರೆ ಶಾಪಿಂಗ್ ತುಂಬ ಬೇಜಾರು ಅಂತಲೇ ಹೇಳ್ಬೋದು. ಲೈಕ್ ಪ್ರತಿ ವರ್ಷನೂ ಅಮ್ಮನ ಜೊತೆ ಹೋಗ್ತಾ ಇದ್ವಿ, ಈ ವರ್ಷ ನಾವು ಅಕ್ಕ ತಂಗಿರು ಸೇರ್ಕೊಂಡು ಹೋಗ್ತಿರೋದು. ಇದು ಒಂಥರ ಡಿಫ್ರೆಂಟ್ ಅನುಭವನೇ. ಹಬ್ಬ ನಿನ್ನ ಹತ್ರ ಬಂದೇ ಬಿಡ್ತು. ನಾವು ಅಮ್ಮಂಗೆ ಕಾದಿ ಇಷ್ಟೊಂದು ಲೇಟ್ ಆಗೋಯ್ತು, ಇಲ್ಲಾಂದರೆ ಮುಂಚೆನೇ ಶಾಪಿಂಗ್ ಮಾಡ್ತಾ ಇದ್ವಿ. ಚೆನ್ನಾಗಿದೆ. ಓ, ಲೈಟ್ ಕಾಂಬಿನೇಷನ್ ಅಲ್ಲಿ. ಸೊ ನಮ್ಮ ಲಕ್ಷ್ಮೀ ದೇವಿಗೆ ಸೀರೆ ತೊಗೊಂಡಿದ್ದು ಆಯಿತು. ಆ ಒಂದು ಸೀರೆ ಯಾವುದು ಅಂತ ನೀವು ಅಕ್ಕ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ಇದು ನಾನು ನಮ್ಮ ಮನೇಲಿ ಲೈಕ್ ಸುಮ್ಮನೆ ಒಂದು ಸೀರೆ ಇಟ್ಟು, ರೇಷ್ಮೆ ಸೀರೆ ಇಟ್ಟು ಪೂಜೆ ಮಾಡೋಣ ಅಂತ ನೋಡ್ತಾ ಇದ್ದೆ. ಆ್ಯಂಡ್ ಈ ಒಂದು ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನೆಕ್ಸ್ಟು ದೇವ್ರ ಆದಮೇಲೆ ನಾನೇ ಇಟ್ಕೋತೀನಲ್ವಾ, ಸೊ ನಂಗೆ ಒಂದು ಕನ್ಫ್ಯೂಷನ್ ಇತ್ತು, ಇದು ನನ್ನ ಮೇಲೆ ಸೂಟ್ ಆಗುತ್ತಾ ಅಂತ. ಸೊ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಇದರಲ್ಲೇ ಇನ್ನೊಂದು ಪೀಸ್ ಇದೆಯಾ ಇಲ್ವಾ? ಸ್ಪೆಷಲಿ ಸ್ಟಾಕ್ ಸಿಗ್ತಿರೋದೇ ಕಡಿಮೆ ಈ ಕಾನ್ಸೆಪ್ಟ್ ಅಲ್ಲಿ ಮಾತ್ರ. ಸರ್, ಇದು ಫಸ್ಟ್ ಶಾರ್ಟ್ ಲಿಸ್ಟ್ ಸರ್. ಇದ್ರ ಮೇಲೆ ಗೋಲ್ಡ್ ಚೆನ್ನಾಗಿ ಕಾಣುತ್ತೆ, ತುಂಬಾ ದೇವರು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ತರ ಶೇಡ್, ಈ ತರ ನಾವು ಲಕ್ಷ್ಮಿ ಗುಡಿಸಿದ್ವಿ, ನೆನಪಾಯ್ತಾ? ಉಡ್ಸಿದೀವಿ ಆಚೆ ವರ್ಷ ಅಲ್ಲ, ಆಚೆ ವರ್ಷ ಅನ್ಸುತ್ತೆ, 2 ವರ್ಷದ ಹಿಂದೆ ಉಡ್ಸಿದ್ವಿ ನಾವು ದೇವ್ರಿಗೆ. ಬಟ್ ಸ್ವಲ್ಪ ಲೈಟು. ಒಂದ್ ನಿಮಿಷ, ನಾವು ಲಾಸ್ಟ್ ಇಯರ್ ಉಡ್ಸಿದ್ದೆ ಈ ಕಲರ್ ಅನ್ಸುತ್ತೆ. ಇಲ್ಲ ಲಾಸ್ಟ್ ಇಯರ್ ಮರೂನ್ ಕಲರ್. ಇಲ್ಲ ಲಾಸ್ಟ್ ಇಯರ್ ಮರೂನ್ ಕಲರ್ ತಗೊಂಡಿದ್ವಿ. ಅಲ್ಲ ಲಡ್ಡು ಇಲ್ಲ, ಲಾಸ್ಟ್ ಇಯರ್ ಮರೂನ್, ಅದು ಲಾಸ್ಟ್ ಇಯರ್ ಲಚ್ಚು ಮದ್ವೆಗೆ ಅಂತ ಈ ಕಲರ್ ರಾಮ ಗ್ರೀನ್ ಕಲರ್ ಅಲ್ಲಿ ತಗೊಂಡಿದ್ದು, ಲೈಟ್ ರಾಮ. ಇಲ್ಲ ಲಾಸ್ಟ್ ಮತ್ತೆ ಅದು ಲಾಸ್ಟ್ ಬ್ರೊಕೆಟ್ ಕಾನ್ಸೆಪ್ಟ್ ಅಲ್ಲೇ ತಗೊಂಡಿರೋದು. ಟಿಶ್ಯೂ ತಗೊಂಡ್ರಿ ಲಾಸ್ಟ್ ಟೈಮ್ ಮೋಸ್ಟ್ಲಿ. ಟಿಶ್ಯೂ ಅಂತ 3 ತಗೊಂಡ್ವಿ, ಅದು ನಮ್ಮ 3 ಜನಕ್ಕೆ. ನಮ್ ಲಕ್ಷ್ಮಿಗೆ ಅಂತ ಇದೇ ಕಲರ್ ತಗೊಂಡಿಲ್ಲ, ಚಾನ್ಸ್ ಇಲ್ಲ, ಈ ಕಾನ್ಸೆಪ್ಟ್ ತಗೊಂಡಿಲ್ಲ. ಸರ್ ಇದು ತೋರಿಸಿ ಸರ್. ಇಲ್ಲ ಮರೂನ್ ಕಲರ್ ತಗೊಂಡಿದ್ದು ಲಾಸ್ಟ್ ಟೈಮ್ ಫುಲ್ ಸೀರೆ ಮೇಲೆ. ಫೋನ್ ಕೊಡು, ನೀವು ಅಪ್ಲೋಡ್ ಮಾಡಿರ್ತೀರಾ, ನೋಡ್ಬೋದು. ಇಲ್ಲ
ನೋಡಿ ಇದು ಚೆನ್ನಾಗಿಲ್ವಾ? ಟೋಟಲಿ ಟ್ರೆಂಡಿಂಗ್ ಮ್ಯಾಮ್ ಇದು ಮಾತ್ರ. ಅಲ್ವಾ? ಕಾಮನ್ ಆಗಿ ಯಾರು ಆಲ್ಮೋಸ್ಟ್ ಹಾಕಿರೋದಿಲ್ಲ ಈ ಕಾನ್ಸೆಪ್ಟ್ ಜಾಸ್ತಿ. ನನಗೇನು ಗೋಲ್ಡ್ ಇಷ್ಟ ಆಗ್ತಾ ಇಲ್ಲ ಕಣೆ. ಹೆಂಗಿದೆ? ಬಾರ್ಡರು ಡಿಫ್ರೆಂಟ್ ಆಗಿ ಕಾಣುತ್ತೆ, ಹೈಲೈಟ್ ವೈಸ್ ಕಲರ್ ಕಾಂಟ್ರಾಸ್ಟ್ ಕೂಡ ಡಿಫ್ರೆಂಟ್ ಆಗಿದೆ. ಗೈಸ್, ಈ ಒಂದು ಸೀರೆ ನೋಡ್ಬೋದು, ಯೆಲ್ಲೋ ವಿತ್ ಪರ್ಪಲ್ ಕಾಂಬಿನೇಷನ್. ನಿಜವಾಗ್ಲೂ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಗೊತ್ತಾ? ತುಂಬಾ ಡಿಫ್ರೆಂಟ್ ಹಾಗೂ ಯೂನಿಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಟಿಶ್ಯೂ ಸಾರಿ ಗೈಸ್. ಯೂಶಲಿ ಇದು ಒಂಥರ ವಿಂಟೇಜ್ ಲುಕ್ ಕೊಡಲ್ಲ ಇದು, ಅಂದರೆ ಇದು ಒಂಥರ ಎಥ್ನಿಕ್ಕಿಂತ ಜಾಸ್ತಿ ಅಲ್ಲ, ಒಂಥರ ಪಾರ್ಟಿ ವೇರ್ ಸೀರೆ ಅಥವಾ ರಿಸೆಪ್ಷನ್ ಸೀರೆ ಅಂತಲೇ ಹೇಳ್ಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನೈಟ್ ಟೈಮ್ ಮಾತ್ರ ನಾವು ಉಡ್ಕೊಂಡ್ರೆಲ್ಲ ಸಕ್ಕತ್ತಾಗಿ ಕಾಣಿಸ್ತೀವಿ ಗೈಸ್. ಆ್ಯಂಡ್ ಕಮಿಂಗ್ ಬ್ಯಾಕ್, ನಾನು ಈ ಒಂದು ಸೀರೆನ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ, ಹಿಂಗೆ ಕಾಣಿಸುತ್ತೆ, ಚೆನ್ನಾಗಿದೆಯಾ ಹೇಗೆ ಅಂತ. ಸೊ ಈ ಒಂದು ಸೀರೆಗೆ ಆ ಸೀರೆಗೆ ಎರಡಿಗೂ ತುಂಬಾ ವ್ಯತ್ಯಾಸ ಇದೆ. ಇದು ಕಂಪ್ಲೀಟ್ ಆಗಿ ನಿಮಗೆ ಎಥ್ನಿಕ್ ಲುಕ್ ಕೊಡುತ್ತೆ, ಅದು ಕಂಪ್ಲೀಟ್ ಆಗಿ ನಿಮಗೆ ಪಾರ್ಟಿ ವೇರ್ ಲುಕ್ ಕೊಡುತ್ತೆ. ಇದೆರಡರಲ್ಲಿ ನಿಮ್ಮ ಮನಸ್ಸಿಗೆ ಯಾವ್ದು ತುಂಬಾ ಇಷ್ಟ ಅದನ್ನ ಫೈನಲೈಸ್ ತಗೊಳ್ಳಿ. ಸರಿನಾ? ನೋಡು, ಎರಡೂ ಚೆನ್ನಾಗಿದೆ ಆಯ್ತಾ. ಬೋತ್ ಆಸ್ ಡಿಫ್ರೆಂಟ್ ಅಂತ ನಂಗೆ ಗೊತ್ತು, ಬಟ್ ಇದ್ರಲ್ಲಿ ಯಾವ್ದು ತಗೋಬೇಕು? ಎರಡೂ ಚೆನ್ನಾಗಿದೆ, ಎರಡಿಗೂ ಬರೀ ಪ್ರೋಸೆ ಇದೆ, ಕಾನ್ಸ್ ಯಾವುದಕ್ಕೂ ಇಲ್ಲ. ಸೊ ಎರಡು ತಗೋಬಿಡೋದೆ. ನನಗೆ ಫಸ್ಟ್ ಆಫ್ ಆಲ್ ಒಂದು ಸೀರೆ ತಗೊಳ್ಳಷ್ಟೇ ಬಜೆಟ್ ಇರಲಿಲ್ಲ, ಅದರಲ್ಲಿ 2 ಸೀರೆ, ಅದು ಅಷ್ಟು ಕಾಸ್ಟ್ಲಿ ಅಂದ್ಕೊಂಡು ನನಗೆ ಬೇಡವೇ ಬೇಡ ಅಂತ ಅಂದ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ನಾನು ಸೀರೆ ಪರ್ಚೇಸ್ ಮಾಡೋಕ್ಕೆ ನಾನು ಹೋಗಿರಲಿಲ್ಲ. ಬಟ್ ನಂದು ಹೇಳಿದ್ದು, ವರ್ಷಕ್ಕೆ ಒಂದು ಹಬ್ಬ ನಮಗೆ ಅಂತ ನಾವು ಸೀರೆ ತೊಗೋಬೇಕು, ವರಮಹಾಲಕ್ಷ್ಮಿ ಹಬ್ಬ, ನಾವು ನಮ್ಮ ಮನೆ ಲಕ್ಷ್ಮಿನೇ ಅಲ್ವಾ, ಸೊ ಚೆನ್ನಾಗಿರೋ ರೇಷ್ಮೆ ಸೀರೆನೇ ತಗೋ ಅಂತ. ಬಿಕಾಸ್ ಏನು ಗೊತ್ತಾ ಗೈಸ್, ನನಗೆ ಗೊತ್ತಿರ ನೀವು ಇದನ್ನ ಹೆಂಗೆ ತೊಗೋತೀರಾ ಅಂತ. ಬಟ್ ಒಂದು 15 ವರ್ಷದ ಹಿಂದೆ ಅಲ್ಲ, ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೂ ನಮ್ಮ ಹತ್ರ ಒಬ್ಬಟ್ಟಿನ ಕಾಳು ಇರಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಒಬ್ಬಟ್ಟಿನ ಕಾಳು ಸಹ ಇರಲಿಲ್ಲ. ಅಷ್ಟು ಕಷ್ಟ ನಮಗೆ. ಪಕ್ಕದ ಮನೆ ಅಂದರೆ ನಮ್ಮ ಓನರ್ ಆಂಟಿ ಬಂದು ನಮಗೆ ಹೂವು ಕಾಳು ಎಲ್ಲ ಕೊಟ್ಟಿದ್ದು ಹಬ್ಬ ಮಾಡಿ ಅಂತ. ಇವತ್ತು ದೇವ್ರು ನಮಗೆ ಈ ಮಟ್ಟಿಗೆ ಇಟ್ಟಿದ್ದಾರೆ ಅಂತ ಅಂದರೆ ದೇವ್ರಿಗೂ ಒಂದು ಚೆನ್ನಾಗಿರೋ ಸೀರೆನೇ ತಗೋಬೇಕು, ನಾವು ಚೆನ್ನಾಗಿ ಉಟ್ಕೋಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಇದು. ಸೊ ಪ್ಲೀಸ್ ನೀವು ನನಗೆ ಅಂದರೆ ನಮಗೆ ನೆಗೆಟಿವ್ ಆಗಿ ತಿಳ್ಕೊಬೇಡಿ, ಏನು ಇಷ್ಟೊಂಥರ ಆಡಂಬರ ಥರ ಇದು ಮಾಡ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಬೇಕಿತ್ತಾ ಅಂತ. ತುಂಬ ಕಷ್ಟ ನೋಡಿದ್ದೀವಿ ಲೈಫಲ್ಲಿ, ತುಂಬ ಕಷ್ಟ, ಹೊಟ್ಟೆ ಹಸ್ಕೊಂಡು ಮಲಗಿದ್ದೀವಿ. ಸೊ ಇವಾಗ ದೇವ್ರು ಒಂಚೂರು ಕೊಟ್ಟಿದ್ದಾರೆ ಅಂತಂದರೆ ಅದನ್ನ ಎಂಜಾಯ್ ಮಾಡಬೇಕು ಅಂತ ನನಗೆ ಫೀಲ್ ಆಗೋದು. ಬಿಕಾಸ್ ಇರೋದು ಇದು ಒಂದೇ ಲೈಫ್ ಅಲ್ವಾ. ಸೊ ಕಷ್ಟ ನೋಡಾಯಿತು, ಇವಾಗ ಸುಖ ಬಂದಾಗ ಸ್ವಲ್ಪ ಸುಖನೂ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ ಅಷ್ಟೇ. ಆ್ಯಂಡ್ ಅದಕ್ಕೋಸ್ಕರ ಈ ಎಲ್ಲ ಸೀರೆ ಶಾಪಿಂಗು ಅವತ್ತು ಹೇಳ್ತಾ ಇದ್ದೆ, ಮತ್ತೆ ನನಗೆ ನನ್ನ ಗಂಡ ಕೀ ಇಲ್ಲ ಕಣೆ ಅಂತ ಅಂತೀರಿ. ನನ್ನ ಗಂಡ ಇವತ್ತು ಕೀ ಮಾಡಿಸ್ಕೊಂಡ್ಬಂದ್ರೆ ಡೂಪ್ಲಿಕೇಟ್. ಜೀಜು ಇವತ್ತು ಹೋಗ್ಬಿಟ್ಟು ಕೀ ಡೂಪ್ಲಿಕೇಟ್ ಮಾಡಿಸ್ಕೊಂಡ್ ಬಂದೈತೆ ನಮ್ಮ ಮನೆಕಿನ. ಒಂದು ಜೀಜು ತಗೊಂಡೈತೆ. ಇಲ್ಲ, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಅದು ಕ್ಯಾನ್ಸಲ್. ಕಾಲ್ ಭಾಗ ಐತಿದ್ದು, ಸುಮ್ಮನೆ ಒಂದು ಬೈಟ್ ತಗೊಂಡೆ ಅಷ್ಟೇ. ನಾನು ಅದನ್ನ ಬೇಡ, ಕ್ಯಾನ್ಸಲ್, ಅವರೇ ಕೊಡ್ತಾರೆ. ನಂಗೆ ಅದು ಇಷ್ಟ ಆಯ್ತು. ಏನ್ ಸಿಂಬಾ, ಅಪ್ಪ ತಗೊಂಡೋಯ್ತಲ್ಲ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಲ್ಲ, ಎಲ್ಲ ಸೀರೆನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ವಾ. ಕಲರ್ಸ್ ಎಲ್ಲ ಒಂದಕ್ಕಿಂತ ಒಂದು ಅಂತಲೇ ಹೇಳ್ಬೋದು. ಆ್ಯಂಡ್ ಬಟ್ ಅಲ್ಲಿ ನೋಡಬೇಕಾದ್ರೆ ಅಯ್ಯೋ ನಂಗೆ ಅದು ಬೇಡ ಇದು ಬೇಡ ಅಂತ ಅನಿಸ್ತಿತ್ತು. ಬಿಕಾಸ್ ಮಕ್ಕಳು ಕಟ್ಕೊಂಡು ಶಾಪಿಂಗ್ ಮಾಡಬೇಕಂದ್ರೆ ನಿಜವಾಗ್ಲೂ ಗೈಸ್ ಲಿಟ್ರಲಿ 1 ಅವರ್ ಆಗೋ ಕೆಲಸ ಎಲ್ಲ 3 ಅವರ್ 4 ಅವರ್ ತಗೋತಾ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಎಲ್ಲಿ ಬಿಟ್ಟು ಹೋಗೋದಲ್ವಾ. ನೀವು ಕೇಳ್ತೀರಾ ಮನೇಲೇ ಬಿಟ್ಟು ಬರ್ಬೋದಿತ್ತಲ್ವಾ ಅಂತ. ಬಟ್ ಜೀಜು ಪಾಪ ಲಕ್ಷಿತನ ಕರ್ಕೊಂಡು ಮಂಡ್ಯಕ್ಕೆ ಹೋಗಿದ್ರು, ಅರುಣ್ ಬಂದು ಕೆಲಸದಿಂದ ಆಚೆ ಹೋಗಿದ್ರು, ಅವ್ರು ಚಿಕ್ಕಪೇಟೆ ಬಂದರು ಬಿಕಾಸ್ ಕೀ ಮರ್ತೋಗಿದ್ರು ಅಂತ. ಆ್ಯಂಡ್ ನಮ್ಮಮ್ಮ ಕೂಡ ಇರಲಿಲ್ಲ, ಊರಲ್ಲಿದ್ದರು. ಅದಕ್ಕೋಸ್ಕರನೇ ಇವರಿಬ್ಬರನ್ನ ನಾವೇ ಕರ್ಕೊಂಡು ಬಂದಿದ್ದು. ಬಟ್ ಸೀರೆ ತುಂಬಾ ಚೆನ್ನಾಗಿತ್ತು ಅನಿಸ್ತಿತ್ತು ನನಗೆ. ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಗೊತ್ತಾ, ಇವಾಗಲೇ ಇಷ್ಟೊಂದು ಕಲೆಕ್ಷನ್ಸ್ ಇದೆ, ಇನ್ನು ಮುಂಚೆನೇ ಬಂದಿದ್ರೆ ಇನ್ನು ಎಷ್ಟು ಕಲೆಕ್ಷನ್ ಸಿಗೋದು ಅಂತ. ಅವರೇ ಅವ್ರ ಮಗ.
ಅರುಣ್ ಬಂದ ತಕ್ಷಣ ಫಸ್ಟು ಸಿಂಹ ಮನೆಯೇ ಇಟ್ಕೊಂಡಿದ್ದು. ಅದಕ್ಕೆ ನಾನು ಹೇಳಿದೆ ರೀ ಫಸ್ಟ್ ನನ್ನ ಮಗುನ ಇಟ್ಕೋಬೇಕಿತ್ತಾನೆ ಅಂತ. ಸಿಂಹನು ನನ್ನ ಮಗನೇ ಇಲ್ಲ ಅಂತಲ್ಲ, ಬಟ್ ಸುಮ್ಮನೆ ಹೇಳಿದ್ದು ಫಸ್ಟ್ ಲಡ್ಡುನ ನೀವು ಎತ್ಕೋಬೇಕಿತ್ತಲ್ವಾ ಅಂತ. ಬಟ್ ಎನಿವೇಸ್ ಗೈಸ್, ಅದನ್ನ ಬಿಡೋಣ. ಇವಾಗ ಮತ್ತೆ ಸೀರೆ ಮೇಲೆ ಫೋಕಸ್ ಮಾಡೋಣ. ನಿಮಗೆ ಯಾವ ಸೀರೆ ತುಂಬ ಇಷ್ಟ ಆಯಿತು ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ನನಗಂತೂ ಇವಾಗ ಕ್ಯಾಮ್ರಾದಲ್ಲಿ ನೋಡಬೇಕಾದ್ರೆ ಅಂದರೆ ಎಡಿಟ್ ಮಾಡಬೇಕಾದ್ರೆ ಎಲ್ಲ ಸೀರೆನೂ ಇಷ್ಟ ಆಯ್ತಾಯಿದೆ. ಸ್ಪೆಷಲಿ ಪರ್ಪಲ್ ಸೀರೆ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ಪರ್ಪಲ್ ಮತ್ತು ವೈನ್ ಕಲರ್ ಸೀರೆ ಇದೇ ತಗೋಬೇಕಿತ್ತಲ್ಲ ಅಂತಲೂ ಇವಾಗ ಅನಿಸ್ತಿದೆ. ಬಟ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಪರ್ಪಲ್ ಇದೆ ತುಂಬ. ಇವಾಗ ಪರ್ಪಲ್ ಎಷ್ಟು ಟ್ರೆಂಡ್ ಆಗಿದೆ ಅಂತ ಅಂದರೆ ಎಲ್ಲರ ಹತ್ರನೂ ಈ ಕಲರ್ ಇರುತ್ತೆ. ಸದ್ಯಕ್ಕೆ ಈ ಕಲರ್ ಬೇಡ ಅಂತ ಅಂದ್ಕೊಂಡು ಬೇರೆ ಕಲರ್ ನೋಡ್ತಾ ಇದ್ವಿ. ಇದರಲ್ಲಿ ಅಣ್ಣ ಇದರಲ್ಲಿ ಈ ಪರ್ಪಲ್ ಬಿಟ್ಟು ಬೇರೆ ಕಲರ್ ರೆಡ್ ನೆಕ್ಸ್ಟ್ ರಿಪೀಟ್ ಆ ಕಲರ್ಸ್ ಸಿಕ್ಬಿಡುತ್ತೆ. ಇದು ಚೆನ್ನಾಗಿದೆ ಮರೂನು. ಲಚ್ಚು ಇದು ಚೆನ್ನಾಗಿದೆ. ಮೇಡಮ್ ಇದು ಅಂಡ್ ಇದು ಎರಡು ಸಕ್ಕತ್ತಾಗಿದೆ. ಇದು ಚೆನ್ನಾಗಿದೆ. ನನಗೆ ಮೈಂಡಲ್ಲಿ ಬಜೆಟ್ ಅನ್ನೋದಿತ್ತು. ಫಸ್ಟ್ ಆಫ್ ಆಲ್ ಸೀರೆ ತೊಗೊಳ್ಳೋ ಪ್ಲಾನೇ ಇರಲಿಲ್ಲ. ತಗೋಬೇಕಾದ್ರೆ ಅಂದ್ಕೊಂಡೆ ಬಜೆಟಲ್ಲೇ ತೊಗೊಳ್ಳೋಣ ಅಂತ. ಬಟ್ ತುಂಬ ಕಡಿಮೆ ಪ್ರೈಸು ಬೇಡ, ಚೆನ್ನಾಗಿರೋ ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತಲೂ ಇತ್ತು. ಸೊ ಫೈನಲಿ ಅದನ್ನೇ ನೋಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನೀವು ಅನ್ಕೋತಿರ್ಬೋದು ಲಕ್ಷ್ಮಿ ಯಾಕೆ ಮುಖದಲ್ಲಿ ಅಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ. ನನಗೆ ಕನ್ಫ್ಯೂಷನ್ ಸೀರೆ ಬಗ್ಗೆ ಇರಲಿಲ್ಲ. ನನಗೆ ಸ್ವಲ್ಪ ಯೂಟ್ಯೂಬಿಂದ ಸ್ವಲ್ಪ ಕಾಲ್ಸ್ ಬಂದಿತ್ತು, ಕೊಲಾಬ್ರೇಷನ್ಸು ಅದು ಇದು ಪೆಂಡಿಂಗ್ ಇದೆ, ಅಪ್ರೂವಲ್ಸ್ ಬಂದಿದೆ ಹಾಗೆ ಹಿಂಗೆ ಅಂತ. ಸೊ ಅದೊಂದು ಸ್ವಲ್ಪ ತಲೆ ಕೆಟ್ಟೋಗಿದ್ದು. ಅದ್ರಲ್ಲಿ ಮಕ್ಕಳು ಬೇರೆ, ಅದ್ರಲ್ಲಿ ಹೊಟ್ಟೆ ಕೂಡ ಹಸಿತಾಯಿತು. ಬಿಕಾಸ್ ಬೆಳಗ್ಗೆಯಿಂದ ಕರೆಕ್ಟಾಗಿ ಏನೂ ತಿಂಡಿ ಕೂಡ ಮಾಡಿರಲಿಲ್ಲ, ಬರೀ ಹಾಲು ಬ್ರೆಡ್ ಅಷ್ಟೇ ತಿನ್ಕೊಂಡು ಬಂದಿತ್ತಲ್ವಾ. ಸೊ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಷ್ಟೇ. ಎರಡರಲ್ಲಿ ನಿಮ್ಮ ಮನ್ಸಿಗೆ ಯಾವ್ದು ತುಂಬ ಇಷ್ಟ ಅದನ್ನ ಫೈನಲೈಸ್ ಮಾಡ್ಬೋದು. ಸರಿನಾ? ನೋಡು ಎರಡೂ ಚೆನ್ನಾಗಿದೆ ಆಯ್ತಾ. ಬೋತ್ ಆಸ್ ಡಿಫ್ರೆಂಟ್ ಅಂತ ನಂಗೆ ಗೊತ್ತು. ಬಟ್ ಇದ್ರಲ್ಲಿ ಯಾವ್ದು ತಗೋಬೇಕು? ಎರಡೂ ಚೆನ್ನಾಗಿದೆ. ಎರಡಕ್ಕೂ ಬರೀ ಪ್ರೋಸೆ ಇದೆ, ಕಾನ್ಸ್ ಯಾವುದಕ್ಕೂ ಇಲ್ಲ. ಸೊ ಎರಡು ತಗೋಬಿಡೋದೆ. ಬಂದೆ ಸರಿ. ಓಕೆ, ಸೊ ಫೈನಲಿ ಒಂದು 4-5 ಸೀರೆನ ಸೆಲೆಕ್ಟ್ ಮಾಡಿದೆ. ಅದರಲ್ಲಿ 1-2 ತಗೊಳ್ಳೋಣ ಅಂತ. ಆ್ಯಂಡ್ ಅದರಲ್ಲಿ ಇದು ಒಂದು. ಸೊ ನೀವು ಅನ್ಕೋತೀರ ಲಕ್ಷ್ಮಿ ದೇವ್ರಿಗೆ ಉಡ್ಸೋ ಸೀರೆ ನೀವು ಉಡ್ಕೋತಾ ಇದ್ದೀರಾ ಅಂತ. ನಾನು ಈ ಸೀರೆನ ದೇವ್ರಿಗೆ ಪೂಜೆ ಮಾಡಲ್ಲ, ಸುಮ್ಮನೆ ನನಗೋಸ್ಕರ ಅಂತ ತಗೋತಿರೋ ಸೀರೆ ಇದು. ಬಟ್ ಏನು ಗೊತ್ತಾ, ಅಲ್ಲಿ ನೋಡ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಡಿಫ್ರೆಂಟ್ ಆಗಿತ್ತು ಕಲರು. ಬಟ್ ಹುಟ್ಟ ಆದಮೇಲೆ ಯಾಕೋ ಒಂಥರ ಸಪ್ಪೆ ಅನಿಸ್ತಾ ಇದೆ. ನಂಗೆ ಅಕ್ಕ ಅದೇ ಹೇಳ್ತಾ ಇದ್ದು, ಸ್ವಲ್ಪ ಚೆನ್ನಾಗಿರು, ತುಂಬ ಡಲ್ ಆಗಿದೆ ನಿನ್ನ ಫೇಸ್ ಎಲ್ಲ, ಸ್ವಲ್ಪ ಹೇರ್ ಎಲ್ಲ ಫ್ರೀ ಆಗಿಬಿಡು, ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕೋ, ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ, ತುಂಬ ಡಿಫ್ರೆಂಟ್ ಆಗಿದೆ ಕಲರ್ ಅಂತ. ಆ್ಯಂಡ್ ಮೋರೋವರ್ ನನ್ನ ಹತ್ರ ಈ ಕಲರು ಸಹ ಇರಲಿಲ್ಲವಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ತಗೊಂಡಿದ್ದು. ಬಟ್ ಯಾಕೋ ಇವಾಗ ಒಂದು ಸ್ವಲ್ಪ ಬೇಜಾರು ಅನಿಸ್ತಾ ಇದೆ. ಈ ಸೀರೆ ಯಾಕೋ ಬೇಡ ಅಂತ ಫೀಲ್ ಆಗ್ತಾ ಇದೆ. ಅಕ್ಕನೂ ಹೇಳಿದ್ದು ಬೇಡ ಬಿಡು, ನೀನು ಸ್ವಲ್ಪ ಡಾರ್ಕ್ ಕಲರೇ ತಗೋ, ಬಿಕಾಸ್ ನಿನ್ನ ಟೋನ್ಗೆ ಅದು ಮ್ಯಾಚ್ ಆಗುತ್ತೆ ಅಂತ. ನೀವು ಹೇಳಿ ಗೈಸ್, ನಿಮ್ಗೆ ಹೆಂಗೆ ಈ ಸೀರೆ ಅನಿಸ್ತಾ ಇದೆ ಅಂತ. ಮೇ ಬಿ ಕೆಲವೊಬ್ಬರಿಗೆ ಅನಿಸುತ್ತೆ ತುಂಬ ಓಲ್ಡ್ ಡಿಸೈನ್ ಆಯಿತು, ಓಲ್ಡ್ ಕಲರ್ ಆಯಿತು ಅಂತ. ಬಟ್ ಇವಾಗ ಏನು ಗೊತ್ತಾ, ಓಲ್ಡೇ ಇವಾಗ ಟ್ರೆಂಡಿಂಗಲ್ಲಿರೋದು. ಆ್ಯಂಡ್ ನಂತರ ಈ ಕಾನ್ಸೆಪ್ಟು ಇಲ್ವಲ್ಲ, ಅದಕ್ಕೆ ತೊಗೊಳ್ಳೋಣ ಅಂತ ನೋಡಿದೆ. ಬಟ್ ನನಗೆ ಪರ್ಸ್ನಲಿ ಯಾಕೋ ನನ್ನ ಮೇಲೆ ಅಷ್ಟು ಸೂಟ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಬಟ್ ಈ ಕಲರ್ ಅಲ್ಲ, ಅದು ಆ ಕಲರ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ಇನ್ನೂ ಹೌದು, ಅದು ಚೆನ್ನಾಗಿ ಕಾಣುತ್ತೆ. ಅದು ಇನ್ನೂ ಹೈಲೈಟ್ ಆಗಿ ಬರುತ್ತೆ ನಮಗೆ. ಹೌದು, ಚೆನ್ನಾಗಿದೆ. ಚೆನ್ನಾಗಿದೆ ಕಣ ಲಚ್ಚು. ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ, ಇದು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ, ಅದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಎರಡೂ ಒಂಥರ ಮಸ್ತಾಗಿದೆ. ಯಾರು ಸೀರೆ ಚೆನ್ನಾಗಿದೆ ಹೇಳಿ? ಲಚ್ಚು ಸೀರೆ ಚೆನ್ನಾಗಿದೆ, ಅಕ್ಕ ಸೀರೆ ಚೆನ್ನಾಗಿದೆ. ಆದರೆ ಲಚ್ಚುದು ಪೂರ್ತಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಇದು ಝೂಮ್ ಇನ್ ಮಾಡಿ ನೋಡಿದ್ರೆ ಈ ತರ ಕಾಂಬಿನೇಷನ್. ಸರ್ ನಿಮಗೂ ಕೂಡ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಗೈಸ್ ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಗೌರಿ ಗಣೇಶ ಹಬ್ಬ ಕೂಡ ಇವಾಗಲೇ ತಗೊಂಡಿದ್ದೀನಿ. ನಿಮ್ಗೆ ಈ ವ್ಲಾಗಲ್ಲೇ ನಾನು ತೋರಿಸ್ತೀನಿ, ಓಕೆನಾ? ಫೈನಲಿ ಗೈಸ್, ಚಿಕ್ಕಪೇಟೆಯಲ್ಲಿ ಸೀರೆ ಶಾಪಿಂಗ್ ಆಯಿತು. ಸೊ ನಾನು ಟೋಟಲಾಗಿ 2 ಸೀರೆ ತೊಗೊಂಡೆ. ನನಗೆ ಗೊತ್ತಿಲ್ಲ, ನಂಗೆ ಗೊತ್ತು ನೀವು ಕೇಳ್ತೀರಾ ಅಂತ. ಲಕ್ಷ್ಮಿ ಬರೀ 900 ರೂಪೀಸ್ ಇದೆ ಅಂತ ಅಂದರೆ ಅಕೌಂಟಲ್ಲಿ, ಇವಾಗ ಹೇಗೆ 2 ಸೀರೆ ತೊಗೊಂಡ್ರಿ ಅಂತ. ಸೊ ಒಂದು ಸೀರೆ ಬಂದು ಅರುಣ್ ಕೊಡಿಸಿದ್ರು ವರಮಹಾಲಕ್ಷ್ಮಿಗೆ ಅಂತ. ಆ್ಯಂಡ್ ಇನ್ನೊಂದು ಸೀರೆ ನನಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ನನಗೆ ಅರುಣ್ಗೆ ಹೇಳೋಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇತ್ತು ರೀ, ಇನ್ನೊಂದು ಸೀರೆ ತೊಗೋತೀನಿ ಅಂತ. ಅದಕ್ಕೆ ನಂದು ಹೇಳಿದ್ದು ಪರವಾಗಿಲ್ಲ ಬಿಡು, ನಾನೇ ನಿಮಗೆ ದುಡ್ಡು ಕೊಡ್ತೀನಿ, ನಂಗೆ ಆಮೇಲೆ ದುಡ್ಡು ಕೊಡುವಂತೆ ಅಂತ ಅಂದ್ಕೊಂಡು ನಂದು ಹತ್ರ ದುಡ್ಡು ಇಸ್ಕೊಂಡು ಇನ್ನೊಂದು ಸೀರೆನ ಪರ್ಚೇಸ್ ಮಾಡಿದೆ ಗೈಸ್. ತುಂಬ ಚೆನ್ನಾಗಿತ್ತು ಅಂತ. ಸೊ ನಾನು ಯಾವ ಸೀರೆ ತೊಗೊಂಡ್ರೆ ನಿಮಗೆ ಮುಂದೆ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಚಿಕ್ಕಪೇಟೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ನಾವು ನಡೆಯೋದು ಹೋಗೋದೇ ಬೇಕಾಗಿಲ್ಲ, ಅವರೇ ನಮಗೆ ಮುಂದೆ ತಳ್ತಿದ್ರು, ಅಷ್ಟು ರಶ್ ಆಗಿತ್ತು. ಬಟ್ ಹಬ್ಬ ಅಂದರೆ ಈ ಥರ ಇರಬೇಕಲ್ವ, ಅವಾಗಲೇ ಏನೋ ಒಂಥರ ಹಬ್ಬ ಅಂತ ಅನ್ಸೋದು. ಓಕೆ ಗಾಯ್ಸ್, ಸೊ ಇವಾಗ ನಾವೆಲ್ಲ ಸೇರಿಕೊಂಡು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಓಪನಿಂಗ್ ಮಾಡ್ತಾ ಇದೀವಿ. ಹಾಯ್ ಮಮ್ಮಿ.
ಹಾಯ್ 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 ಎಲ್ರಿಗೂ ಹೇಗಿದ್ದೀರಾ ನೀವು? ಕಪ್ಪಾಗಿದ್ದೀವಿ, ಸೂಪರ್ ಆಗಿದೆ. ನಮ್ಮಮ್ಮ ನ್ಯಾಚುರಲ್ ಬ್ಯೂಟಿ ಗೈಸ್, ನ್ಯಾಚುರಲ್ ಬ್ಯೂಟಿ. ಯಾವ ವರ್ಷದ ಯಾವ ಸೀರೆನೇ ಇದು ನಂದು? ವರ್ಷ ಯಾರ್ಯಾರು ಎಷ್ಟೆಷ್ಟು ವರ್ಷ ತಗೊಂಡ್ರು ಸೀರೆನ? ಅಕ್ಕ ಒಂದೇ ಎಂಗೇಜ್ಮೆಂಟ್ ಸೀರೆ ಅಷ್ಟೇ. ಹೌದಾ? ಅದಾದ್ಮೇಲೆ ನಾನ್ ತಗೊಂಡ. ಅದಾದ್ಮೇಲೆ ನೀನ್ ತಗೊಂಡೆ, ಅದಾದ್ಮೇಲೆ ಲಚ್ಚು. ನಾನೇ 2 ವರ್ಷನಾ? 1 ವರ್ಷ, ನಾನೊಂದ 2 ವರ್ಷ, 2ರಿಂದ 3 ವರ್ಷ. ಇಲ್ಲ, ಅದ್ ಫಸ್ಟ್ ನೀನೇ ತಗೊಂಡಿದ್ದು. ಅದಾದ್ಮೇಲೆ ನಾನ್ ತಗೊಂಡೆ. ಫಸ್ಟ್ ನಾವೊಂದು ಪರ್ಪಲ್ ಕಲರ್ ಸೀರೆ ಇಲ್ಲೇ CNS ಅಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದಿದ್ದು ಅದು. ಅದಾದ್ಮೇಲೆ 2ನೇ ವರ್ಷ ನನ್ಗೆ ಎಂಗೇಜ್ಮೆಂಟ್ ಅಲ್ಲಿ ಉಡ್ಸಿದ ಆ ಸೀರೆ ತಗೊಂಡಿದ್ದು. ಅದಾದ್ಮೇಲೆ 3ನೇ ವರ್ಷ ಮತ್ತೆ ನೀನೇ ತಗೊಂಡೆ. ಅದು ನನ್ ಮದ್ವೆನಲ್ಲಿ ಉಟ್ಕೊಂಡ. ಇಲ್ಲ, ಮನುವಣ್ಣನ ಮದ್ವೆನಲ್ಲಿ ಉಟ್ಕೊಂಡಿದ್ದೆ 3. ಅದಾದ್ಮೇಲೆ ಲಚ್ಚುಗೆ ತಗೊಂಡಿದ್ದು ನಾನು 2. ನನ್ನ ಎಂಗೇಜ್ಮೆಂಟ್ ಸೀರೆ ಒಂದು, ಇನ್ನೊಂದು ಸೀರೆ ಹಂಗಾರೆ ನಾನು ಒಂದೇನೆ. ಎಂಗೇಜ್ಮೆಂಟ್ ಸೀರೆ ಲಚ್ಚು ನಾನ್ ಕೊಡ್ಸಿದ್ ತಾನೆ? ಎಂಗೇಜ್ಮೆಂಟ್ ತಾನೆ ನಾನು ಕೊಡ್ಸಿದ್ದು. ಯಾವ್ದು ಮತ್ತೆ? ಒಂದು ಇದು ಪ್ಯಾರೆಟ್ ಗ್ರೀನ್. ಪ್ಯಾರೆಟ್ ಗ್ರೀನ್ ನಂದು ಕೊಡ್ಸಿರೋದು. ಪ್ಯಾರೆಟ್ ಗ್ರೀನ್ ನೇವಿ ಬ್ಲೂ ಕೊಡ್ಸಿದ್ದು. ಪ್ಯಾರೆಟ್ ಗ್ರೀನ್ ಅದು ದೇವ್ರಿಗೆ ಕೊಡ್ಸಿರೋದು ನಾವು. ಸೆಕೆಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಾರಿ ಯಾವ್ದು? ಇನ್ನೊಂದು ನಾನು ಸೀರೆ ತಗೊಂಡಿದ್ದು. ನಾನು ಒಂದೇ, ಇವಳೇ 3. ನಂದುನೇ 3. ಸಾಕು, ಸ್ಟಾಪ್ ಇನ್ಮೇಲಿಂದ. ನಾನು ಪ್ರತಿ ಸಲ ನಾನು ತಗೊಂಡೆ. ನೀನು 2 ವರ್ಷ, ನೀನು 3-4 ವರ್ಷ ತಗೊಂಡಿದ್ಯಾ? ಎಸ್ ಮೈ ಬಾಯ್. Chickappa will buy food for those two na? Yeah, he told buy for work. Okay, Magne. I run so much front of it. ಸರಿ ಮಗ್ನೆ, ನಂಗೆ ಅರ್ಥ ಆಯ್ತು ಮಗ್ನೆ ನೀನ್ ಹೇಳ್ತಿರೋದು. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಂದ್ರೆ ಫಸ್ಟ್ 2 years ಏನ್ ದುಡ್ದಿದ್ದು ಅದನ್ನೇನು ತಗೊಂಡಿಲ್ಲ ನಾನು. ಅಂದ್ರೆ 3rd year ಇಂದ ನಾನು ಏನ್ ಒನ್ ಮಾಡೋದು ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ್ಲಿಂದ ನಾನು ಪ್ರತಿ ವರ್ಷ ಒಂದ್ ರೇಷ್ಮೆ ಸಾರಿ ನನ್ಗೋಸ್ಕರ ಅಂತ ನಾನು ಗಿಫ್ಟ್ ಮಾಡ್ತೀನಿ. ಪ್ರತಿ ಸಲ ದೇವ್ರಿಗೆ ಇಡ್ತೀವಿ. ಫಸ್ಟ್ ಆಬ್ವಿಯಸ್ಲಿ ಅದನ್ನ ದೇವ್ರಿಗೆ ಇಡ್ತೀವಿ. ಏನಾದ್ರು ದೇವ್ರಿಗೆ ಮಮ್ಮಿ ಇಲ್ಲಾಂದ್ರೆ ಲಚ್ಚುನ ಅಕ್ಕ ಯಾರು ತಗೊಂಡ್ರೆ ನಾನು ಆದ್ರೂ ಅವ್ರ ಜೊತೆ ಒಂದ್ ತಗೊಂತೀನಿ. ಬಿಕಾಸ್ ಇಟ್ಸ್ ಅ ಮಸ್ಟ್. ಬಿಕಾಸ್ ಪ್ರತಿಯೊಬ್ಬರು ಹೆಣ್ಮಕ್ಳು, ಪ್ರತಿಯೊಂದು ಲಕ್ಷ್ಮೀದಿರು ವರಮಹಾಲಕ್ಷ್ಮಿ ದಿವಸ ಅವ್ರಿಗೋಸ್ಕರ ಒಂದು ಸೀರೆ ತಗೋಬೇಕು. ಅದು ಒಂದಿದೆ. ಬಟ್ ಇನ್ನೊಂದ್ ಏನಂದ್ರೆ ಆಬ್ವಿಯಸ್ಲಿ ನಮ್ಗೆ ವರಮಹಾಲಕ್ಷ್ಮಿ ಅಂದ್ರೆ ನಮ್ಗೆ ತುಂಬಾ ದೊಡ್ಡ ಫೆಸ್ಟಿವಲ್. ಅಂಡ್ ನಾವು ಪೂರ್ತಿ ನಾವೇ ಲಕ್ಷ್ಮಿ, ಅವತ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಪೂರ್ತಿ ವರ್ಷ ನಾವು ಈ ಫೆಸ್ಟಿವಲ್ ಗೋಸ್ಕರ ಕಾಯ್ತಿರ್ತೀವಿ. ಅಂಡ್ ಪೂರ್ತಿ ವರ್ಷ ನಾವು ಕಷ್ಟಪಟ್ಟಿರ್ತೀವಿ, ದುಡ್ದಿರ್ತೀವಿ, ಬ್ಲಾಕ್ ಶಿಪ್ ಎಲ್ಲ ಮಾಡಿರ್ತೀವಿ. ಅಂಡ್ ಇದು ಒಂದು ಗಿಫ್ಟ್ ನಮ್ಗೋಸ್ಕರ ನಾವು ಗಿಫ್ಟ್ ಮಾಡ್ಬೇಕು. ಅಂಡ್ ತುಂಬಾ ಖುಷಿ ಆಗುತ್ತೆ ಮಾಡಿದಾಗ. ಹೌದು, ನಿಜ. ಸೊ ಇವಾಗ ಯಾವ ಸೀರೆ ಯಾರ್ಯಾರು ತೋರ್ಸಿ ಅಕ್ಕ. ಗೈಸ್, ಇಲ್ಲಿ ಬಟ್ಟೆ ಒಣಗಾಕಿದೀವಿ ಬಿಕಾಸ್ ತುಂಬಾ ಮಳೆ, ಬಟ್ಟೆ ಎಲ್ಲ ಒಣಗಿಲ್ಲ ಅಂತ ಇಲ್ಲಿ ಒಣಗಾಕಿರೋದು. ಆಮೇಲೆ ಬೇಜಾರ್ ಮಾಡ್ಕೋಬೇಡಿ. ನಂದು ಏನೇ ಅಂಗಡಿನೇ ಇಡ್ತಿದ್ಯಲ್ಲೇ ತಂದಿ ನಿಂದು ಅದ್ರಲ್ಲೊಂದು ಏ ನಂದು ಇಲ್ಲಲ್ಲ, ನಮ್ಮ ಮನೇಲಿ ಐತೆ. ಇದು ಹೋದ ವರ್ಷ ಇದು ನಂದಲ್ಲ, ನಮ್ಮ ಮನೇಲಿ ಐತೆ ನಂದು. ಮಮ್ಮಿ ಬಾಗ್ನ ಕೊಟ್ಟಿದ್ದು ಅಲ್ಲೇನೆ ಇರೋದು ನಂದು. ಲಕ್ಷದು ಬ್ಲೂ ಕಲರು. ತೋರ್ಸು, ಓಪನ್ ಮಾಡಿ. ಅದೆಲ್ಲ ಬ್ಯಾಗ್ ಅಲ್ಲಿ ಐತೆ. ಇವಾಗ ನೀನ್ ತೋರಿಸ್ತಿಲ್ಲ. ಏ ತೋರ್ಸಿ, ಅದು ಓಪನ್ ಮಾಡಿ. ತಗೊಳಲ್ಲ ಅನ್ಕೊಂಡಿ ಗೈಸ್, ನಾನು ಸ್ಕ್ಯಾಮ್ ಆದೆ. ನನ್ನ ತಂಗಿ ನಂಗೆ ಸ್ಕ್ಯಾಮ್ ಮಾಡ್ದು. ನಾನು ಹೇಳ್ದೆ ನನ್ ಸೀರೆ ಬೇಡವೇ ಬೇಡ ಕಣೆ, ಅಕ್ಕಾದ್ರೆ ಸೀರೆ ತಗೊಂಡಿನಿ ಅಂತ. ತಗೋ ಅಂತ ನಾನು ಏನ್ ಹೇಳ್ದೆ ಅವಳಿಗೆ, ಮರೂನ್ ಕಲರ್ ಅಂದ್ರೆ ನನ್ಗೆ ಸಖತ್ ಇಷ್ಟ. ಮರೂನು ರೆಡ್ ಏನೇ ಇರ್ಲಿ ನನ್ಗೆ ಸೀರೆದೆಲ್ಲ ತುಂಬಾ ಇಷ್ಟ. ಈ ತೋರ್ಸಿದ ತಕ್ಷಣ ತುಂಬಾ ಇಷ್ಟ ಆಗಿತ್ತು. ಬಟ್ ಈ ಕಲರ್ ಮಮ್ಮಿ ಅಂತ ಇರ್ಲಿಲ್ಲ. ಸೊ ಇದು ಮಮ್ಮಿ ಲಾಸ್ಟ್ ಇಯರ್ ರೇಷ್ಮೆ ಸಾರಿ ಇಟ್ಕೊಂಡಿರೋದು. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಗುಡ್ಸಿದ ಸೀರೆ ನಮ್ಮಮ್ಮಂಗೆ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಗೈಸ್, ಇನ್ನೊಂದ್ ಏನ್ ಗೊತ್ತಾ ಮಮ್ಮಿ, ಹೇಳಮ್ಮಿ ನಾವು ಸೀರೆ ತಗೊಳೋದು ವೇಸ್ಟ್ ಆಗಲ್ಲ. ನಮ್ಮ ಮಕ್ಕಳು ಮದ್ವೆಗೆ ಫಂಕ್ಷನ್ಗಳಿಗೆ ಅವ್ರ ಬಟ್ಟೆ ತಗೊಳಲ್ಲ ಅಂತ ಹೇಳು. ಹಂಗೆ ಈಗ ಸೋನನ್ ಮದ್ವೆ ಇಂದ ಹಿಡಿದು ನಂದನ್ ಮದ್ವೆ ಗಂಟನು ಹಂಗೆ ಸೀರೆ ಎಲ್ಲ ಒಂದೊಂದಾಗಿ ದೇವ್ರಿಗೆ ತಗೊಳ್ಳೋದು. ದೇವ್ರಾದ್ಮೇಲೆ ಹುಡುಗರುಗಳಿಗೆ ಅಂತ. ಲಚ್ಚು ಮದ್ವೆಗೆ ನಾನು ಒಂದೇ ಸೀರೆ ತಗೊಂಡಿರೋದು. ಲಚ್ಚು ಮದ್ವೆನ ನಾನು ಒಂದೇ ಸೀರೆ ತಗೊಂಡಿರೋದು. ಎಸ್ ಗೈಸ್, ನನ್ನ ಎಂಗೇಜ್ಮೆಂಟ್ಗೆ ನಾನು ಸೀರೆ ತಗೊಂಡಿಲ್ಲ. ಹಬ್ಬಕ್ಕೆ ತಗೊಂಡಿದ್ದು 3-4 ವರ್ಷದ ಹಿಂದೆ ಹಬ್ಬಕ್ಕೆ ತಗೊಂಡಿದ್ದು. ನನ್ನ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದು ತಾಯಿ ಮನೆ ಸೀರೆ ಅಂತ. ನಾನು ನಿನ್ನ ಎಂಗೇಜ್ಮೆಂಟ್ ದಿವಸ ತಗೊಂಡಿಲ್ಲ ಬಟ್ಟೆ, ಇರೋದನ್ನೇ ಹಾಕೊಂಡಿದ್ದು. ತಗೋ ಅದಲ್ಲ. ಓಕೆ ಗೈಸ್, ಬನ್ನಿ ಇವಾಗ ಲಚ್ಚು ಸೀರೆ ನೋಡೋಣ. ಇದು ನನ್ಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಯ್ತು. ತುಂಬಾ ಚಿಕ್ಕಪ್ಪ ಎಲ್ಲಿ ಏನು ಕೊಟ್ಟೆ? ಸಖತ್ತಾಗಿದೆ.
ಇದಾದಿತ್ತು ಅಲ್ಲಿನ. ನಂದು ಯಾವ ಕಲರ್ ಗೊತ್ತಾ? ನನ್ನ ಒಂಥರ ಪೇಸ್ಟಲ್ ಬ್ಲೂ ಕಲರ್ ನನ್ನ ಸೀರೆ. ನಂದು ಗ್ರೀನು. ಇಲ್ಲಿ ಇಟ್ಟಿದೆ ಒಂದು ಬಾಕ್ಸ. ಅದ್ರಲ್ಲಿಲ್ಲ ಬಿಡು, ಅದ್ರಲ್ಲಿ ಬರೀ ಬಳೆಗಳು ಇದಾವೆ. ಅಲ್ಲಿ ಐತೆ ಬಾಕ್ಸು, ಹೇಳ್ತಾ ಇದೀನಿ ಹೋಗಿ ಓಕೆ ಗೈಸ್, ಫೈನಲಿ ನಾನು ನನ್ನ ಸೀರೆನ ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಮಮ್ಮಿ. ಚೆನ್ನಾಗೈತ ಮಮ್ಮಿ? ನಿಜ? ಒಂದೇ ಸೀರೆ ಮೊಬೈಲ್ ಕಳ್ಸಿದ್ದೀವ್ರು. ಇದು ದೇವ್ರು ತಗೊಂಡಿದ್ದು. ಈ ಸೀರೆ ರಚ್ಚು ಬಿಟ್ಟು ಬರ್ತಾ ಇದ್ದು, ಅಲ್ಲಿ ನಾನು ತುಂಬಾ ಇನ್ಸಿಸ್ಟ್ ಮಾಡ್ತಿದ್ದೆ ಬಿಡ್ಬೇಡ. ಒಂದೇ ಕಳ್ಸಿರೋದು. ಮಮ್ಮಿ ನಿನಗೆ ಸುಮಾರು ಕಳ್ಸಿದೀವಿ ಕಣಮ್ಮಿ, ಯಾವ್ದು ಹೋಗಿಲ್ಲ ನಿನ್ಗೆ. ವಸಿ ಕಳ್ಸಿಲ್ಲ. ಪೇಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ. 2 ಸತಿ ಅವ್ರ ಮೊಬೈಲ್ಗೆ ರೀಚಾರ್ಜ್ ಮಾಡ್ಸಿರೋದು ನಾವು. 33 rupees ಒಂದ್ಸತಿ, 49 rupees ಒಂದ್ಸತಿ. ನಾನು ಇದು ಕಳ್ಸಿರಲ್ಲ, ಇಲ್ಲೋ ಇದೊಂದು ತಗೊಂಡು ಹೋಯ್ತಾ ಇದ್ದೀರಾ, ಅದಕ್ಕೆ ಇದೊಂದು ಫೋಟೋ ಕಳ್ಸಿದ್ರ ಅಂತ ನಾನು ಸುಮ್ಮನೆ ಆಗಿದ್ದೆ. ಈ ಸೀರೆ ಬಾರ್ಡರ್ ತುಂಬಾ ಚೆನ್ನಾಗಿದೆ. ಬ್ಲೂನ ಪರ್ಪಲ್ ನೇವಿ ಬ್ಲೂ. ಪರ್ಪಲ್ ನೇವಿ ಬ್ಲೂ, ಪರ್ಪಲಿಶ್ ನೇವಿ ಬ್ಲೂ. ಇದು ಇದು ಪೀಕಾಕ್. ರಾಮ ಗ್ರೀನ್ ಅಲ್ಲ, ಇದು ಪೀಕಾಕ್. ರಾಮ ಗ್ರೀನೇ ಬೇರೆ, ಪೀಕಾಕ್ ಕಲರೇ ಬೇರೆ. ಚೆನ್ನಾಗಿದ್ಯಾ ಮಮ್ಮಿ? ತೋರಿಸಿ. ಇಷ್ಟ ಆಯ್ತಾ ನಿನ್ಗೆ? ಎಲ್ಲವೂ ಚೆನ್ನಾಗಿ. ರೇಷ್ಮೆ ಸೀರೆ ಯಾವ ಚೆನ್ನಾಗಿರುತ್ತಲ್ಲ, ಒಂದೊಂದು ತರ ಇರ್ತವೆ. ರೇಷ್ಮೆ ಸೀರೆ ಚೆನ್ನಾಗಿಲ್ಲ ಅಂತ ಹೇಳಂಗೇ ಇಲ್ಲ. ಓ ಸಖತ್ತಾಗೈತಿ ಬ್ಲೌಸ್. ಬ್ಲೌಸ್ ಮೋಸ್ಟ್ಲಿ ಇದೇ ಬಂದಿರ್ಬೇಕು. ಇದೆ ಬ್ಲೌಸ್. ಬ್ಲೂ ಕಲರ್ ಬ್ಲೌಸ್. ಬ್ಲೌಸ್ Plain ಫುಲ್ ಈ ತರ ಪ್ಲೇನ್ blouse. ಇದೆ ಅನ್ಸುತ್ತೆ. ಚೆನ್ನಾಗಿ ಇದಕ್ಕೆ ಏನು ಹೊಲ್ಸ್ಕೊಳ್ಳೋದು ನಡೆಯುತ್ತೆ. ಸೀರೆನೇ ಹಿಂಗೆ ಅಷ್ಟೇ ಲಚ್ಚು ಇದೇ ಸಾಕು. ಏನು ವರ್ಕ್ ಮಾಡಲ್ಲ. ಲೆಟ್ಸ್ ಎಕ್ಸ್ಚೇಂಜ್ ದ ಸಾರಿ ಲಚ್ಚು. ಆಯ್ತು, ಇಷ್ಟ ಅಂದ್ರೆ ತಗೋ, ಇಲ್ಲ ಪರವಾಗಿಲ್ಲ. ಫಸ್ಟ್ ಟೈಮ್ ಏನೋ ಕೇಳ್ತಿದ್ಯಾ, ತಗೊಳ್ಳೆ, ಪರವಾಗಿಲ್ಲ. ನಾನು ಈ ಸೀರೆ ನೀನ್ ನಿಜವಾಗ್ಲೂ ಬಿಡಲ್ಲ, ಅದಕ್ಕೆ ಹೇಳ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಈ ಸೀರೆ. ಚೆನ್ನಾಗೈತಾ? ನಾನು ಹೇಳ್ದೆ ಬಿಡ ಈ ಸೀರೆ ಚೆನ್ನಾಗೈತೇನೆ ಅಕ್ಕ? ಹಿಂಗೆ ಹಂಗ್ ಮಡ್ಚು, ಹಂಗೆ ಹಂಗ್ ಮಡ್ಚು. ಮಡ್ಸಿದ್ರೆ ಗೊತ್ತಾಯ್ತೈತೆ. ಒಂಚೂರು ಹಿಂಗ್ ನಾನು ಹಿಂಗ್ ರೆಕಾರ್ಡ್ ಮಾಡುವೆ ನೋಡಿ ಗೈಸ್. ನನ್ನ ಸೀರೆ ಹೆಂಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೀರೆ ಸ್ವಲ್ಪ ವೆಯ್ಟು ಐತೆ. ಇದೇನು ಹಿಂಗೊಂದೈತಲ್ಲ ಬಾಕ್ಸು. ಇದು ಹೊಸ ಪ್ಯಾಕಿಂಗ್, ಫ್ಯಾಷನ್. ಓ, ಇದು ಕಾಸ್ಟ್ಲಿಯೆಸ್ಟ್ ರೇಷ್ಮೆ ಸೀರೆ ಇದು. ಡಿಫ್ರೆಂಟ್ ಆಗೈತಿ ಅಲ್ಲ, ಇದು ನೋಡಿದ ತಕ್ಷಣ ನಂಗೆ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಹೌದಾ? ನಂಗೆ ಸಕ್ಕತ್ ಇಷ್ಟ ಆಯ್ತು. ಅದೇನ್ ಗೊತ್ತಾ, ಅದರ ತುಂಬಾ ಎತ್ನಿಕ್ ಆಗಿ ನೋಡಿದೀವಿ. ಈ ತರ ಡಿಫ್ರೆಂಟ್ ಆಗಿ ಯಾವತ್ತೂ ತಗೊಂಡಿಲ್ಲ ನಾವು. ಇದೇ ಫಸ್ಟ್ ಈ ತರ ಡಿಫ್ರೆಂಟ್ ಆಗಿ ಬಂದಿರೋದು. ಅದಕ್ಕೆ ತಗೋ ಅಂತ ಅದಕ್ಕೆ ಇವ್ರಿಗೊಂದು ತಗೋಬೇಕಾರೆ ಬಸ್ಸಿ ಹೇಳಿಲ್ಲ. ಒಂದು ಕ್ಯಾನ್ಸಲ್ ಮಾಡಿ ಒಂದು ಇಂಥ ತಗೋಬೇಕಾರೆ. ಚೆನ್ನಾಗೈತಾ ಇದು? ಇದು ಚೆನ್ನಾಗೈತೆ, ಅದು ಚೆನ್ನಾಗೈತೆ. ಪಿಕಾಕ್ ಅನ್ಸುತ್ತೆ. ಪಿಕಾಕ್ ಅಂದ್ರೆ ಫೆದರ್ ತರನೇ, ಫ್ಲವರ್ ಬೊಕ್ಕೆ ತರ. ನಂಗೆ ಇದು ಕಲರ್ ಕಾಂಬಿನೇಷನ್, ಪ್ಯಾಟರ್ನ್ ಎಲ್ಲ ಯಾವ ರೀತಿ ಬಂದೈತೆ ತಗೋ. ನಾವೇ ಇದು ಕರೆಕ್ಟಾಗಿ ನೋಡಿಲ್ಲ. ನೋಡಿ. ಎಲ್ಲೋ ಇಲ್ಲಾಂದ್ರೆ ಇದು ಈ ತರ ಬಂದಿರ್ಬೇಕು. ಪರ್ಪಲ್ ಬಂದಿದೆ. ವಾವ್, ಸಕ್ಕತ್ತಾಗಿದೆ ಇದು. ಸೆರ್ಗಿ ಚೆನ್ನಾಗಿ ಬಂದಿದೆ. ಬ್ಲೌಸ್ ಇದು. ಇದೆ ಬ್ಲೌಸ್. ಇಲ್ಲ, ಅದಲ್ಲ ಬ್ಲೌಸ್. ಇದು ಇದೇ ಬಂದೈತೆ. ಅದೇ ಇದಕ್ಕೆ ನೀನ್ ಸ್ವಲ್ಪ ಡಿಸೈನ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅಲ್ಲ ಬ್ಲೌಸ್ ಇದಕ್ಕೆ ವರ್ಕ್ ಮಾಡಿಸ್ಬೇಕು. ಇದಕ್ಕೆ ಎರಡು ಬ್ಲೌಸ್ ಹೊಲ್ಸ್ಕೋ. ಒಂದು ಸ್ಲೀವ್ಲೆಸ್ ತರ, ಈ ತರ ಇಷ್ಟಪ್ಪ ಸ್ಲೀವ್ಲೆಸ್ ಅಲ್ಲ, ಇಷ್ಟಪ್ಪ ಸಣ್ಣ ಬ್ಲೌಸ್ ಬಂದಿದೆ. ಸೊ 2 ಸೀರೆನೂ ರಿವೀಲ್ ಮಾಡಿದ್ದೀನಿ ಯಾವ್ದು ತಗೊಂಡೆ ಅಂತ. ನನಗಂತೂ ನಾನು 2 ಸೀರೆನೂ ತುಂಬಾ ಇಷ್ಟ ಆಯಿತು. 2 ಬೇರೆ ಬೇರೆ ಪ್ಯಾಟರ್ನ್, ಬೇರೆ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಜ ಹೇಳ್ತೀನಿ, ಸುಳ್ಳು ಮಾತ್ರ ಹೇಳಲ್ಲ. 2 ಸೀರೆನೂ ಸೇರಿ 25-27 ಸಾವಿರನೂ ಆಯಿತು. ಸಿಂಗಲಾಗಿ ಹೇಳೋಕ್ಕಾಗಲ್ಲ ಗೈಸ್, ಬಿಕಾಸ್ ಡಿಸ್ಕೌಂಟ್ ಮಾಡಿದ್ದಾರೆ. ಹಾಗೂ ನಾವು ಒಟ್ಟಿಗೆ ಒಂದು ಸುಮಾರು ಲೈಕ್ ಒಂಥರ 4-5 ಸೀರೆ ತೊಗೊಂಡ್ವಲ್ಲ, ಅದಕ್ಕೇ ಸಿಂಗಲಾಗಿ ಪ್ರೈಸ್ ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನೀವು ಹೇಳ್ತೀರಾ ಅಷ್ಟೊಂದು ಕಾಸ್ಟ್ಲಿ ಸೀರೆ ಬೇಕಿತ್ತಾ ಅಂತ. ನಾನು ಹೇಳ್ತೀನಿ, ತುಂಬ ಕಷ್ಟ ನೋಡಿದ್ದೀವಿ. ಇವಾಗ ಸುಖ ಬರೋ ಟೈಮಲ್ಲಿ ನಮ್ಮ ಕೈಲಿ ಅಫೋರ್ಡ್ ಆದರೆ ಅದು ತೊಗೋಬೇಕು ಅಂತ ನಮಗೆ ಅನಿಸ್ತು. ಸೊ ಪ್ಲೀಸ್ ದಯವಿಟ್ಟು ದೇವ್ರಿಗೋಸ್ಕರ ಅಟ್ಲೀಸ್ಟ್ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಬೇಡಿ, ಓಕೆನಾ? ನಾನು ಏನು ತೊಗೊಂಡೆ, ಹೇಗೆ ತೊಗೊಂಡೆ ಅಂತಲೂ ನಿಮಗೆ ಫುಲ್ ಟ್ರಾನ್ಸ್ಪರೆಂಟಾಗಿ ನಿಜಾನೇ ಹೇಳಿರೋದು, ಮುಚ್ಚುಮರೆ ಏನೂ ಮಾಡಿಲ್ಲ. ಹಾಗೂ ನಿಮಗೆ ಯೆಲ್ಲೋ ಕಲರ್ ಸೀರೆ ಜಾಸ್ತಿ ಇಷ್ಟ ಆಯಿತಾ, ಗ್ರೀನ್ ಕಲರ್ ಸೀರೆ ಜಾಸ್ತಿ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ, ಓಕೆನಾ? ಬೇರೆ ರೇಷ್ಮೆ ಈ ತರ ಬ್ಲೌಸ್ ತಗೊಂಡ್ರು ಹೊಲ್ಸ್ಕೋಬಹುದು. ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಡಾರ್ಕ್ ಚೆನ್ನಾಗಿದೆಯಾ ಮೀ ಸೀರೆ? ಇದು ಚೆನ್ನಾಗಿದೆಯಾ, ಅದು ಚೆನ್ನಾಗಿದೆಯಾ? ಗ್ರೀನು ಡಿಫ್ರೆಂಟ್. ಗ್ರೀನ್ ಅದು ಬ್ಲೂ ಅಲ್ವಾ? ಅದೇ ಬ್ಲೂನೋ ಗ್ರೀನ್ ಎರಡು ಮಿಕ್ಸು. ಪೀಕಾಕ್ ಚೆನ್ನಾಗೈತೆ, ಇದು ಚೆನ್ನಾಗೈತಾ? ನಂಗೆ ಅದೇ ಇಷ್ಟ ಆಯ್ತು. ಅದಿಷ್ಟ ಆಯ್ತಾ? ಕಲರ್ ಅಂದ್ರೆ ಎದ್ದು ಕಾಣಿಸ್ತದೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ರಿಸೆಪ್ಷನ್ಗಳಿಗೆಲ್ಲ ಸಖತ್ ಎದ್ದು ಕಾಣಿಸೋದೆ ಈ ಸೀರೆ. ಗೈಸ್ ನಾನು ಹೇಳಿದ್ದೆ ಹೋಗ್ಬೇಕಾದ್ರೆ ನನ್ನ ಹತ್ರ ಬ್ಯಾಂಕಲ್ಲಿ ಇರೋದು ಬರೀ 900 ರೂಪಾಯಿ ಅಂತ, ಇವಾಗ 500 ರೂಪಾಯಿಗೆ ಬಂದಿದ್ದೀನಿ. ಸೊ ಕೇಳ್ತೀರಾ ಸೀರೆಗೆ ದುಡ್ಡು ಯಾರು ಕೊಟ್ರು ಅಂತ. ನಂಗೆ ಅವ್ರನ್ನ ಕೇಳಿದ್ರು ನೀನು ಸೀರೆ ತಗೊಂಡ ಇಲ್ವಾ ಅಂತ. ಇಲ್ಲ ಇನ್ನೂ ತಗೊಂಡಿಲ್ಲ ಅಂತಂದೆ. ಆಯ್ತು ನಾನು ನಿಮಗೆ ಕೊಡ್ತೀನಿ, ಒಂದು ಸೀರೆಗೆ ದುಡ್ಡು ಕೊಡ್ತೀನಿ, ಒಂದು ಸೀರೆ ತಗೋ ಅಂತ ಅಂದ್ರು. ಆಮೇಲೆ ನಂದು ಮತ್ತೆ ಅಕ್ಕ ಬಂದು ಇನ್ನೊಂದು ಸೀರೆನೂ ಚೆನ್ನಾಗಿದೆ ನೋಡು ತಗೋ, ಅದೇನು ವೇಸ್ಟ್ ಅಂತೂ ಆಗಲ್ಲ, ಮುಂದಕ್ಕೆ ನಮ್ದು ಫಂಕ್ಷನ್ಸ್ ಎಲ್ಲ ಬರೋದಿದೆ, ಸೊ ಅದಕ್ಕೆಲ್ಲ ಆಗುತ್ತೆ ಅಂತ ತಗೋಬಿಟ್ಟೆ. ಸೊ ಈ ತರ ಅಕ್ಕ ಕರೆಕ್ಟಾಗಿ ಮಡ್ಚು, ಅದನ್ನ ಹೆಂಗ್ ಮಡ್ಚೋಳು ನೋಡು, ಬಲೆ ಇದೆಯಾ ಸೀರೆ ಮಾತಾಡೇ ಸೀರೆ ಮಡ್ಚಕ್ ಬರಲ್ಲ. ಸೀರೆ ಮಾರೋಳು ಸೀರೆ ಮಡ್ಚಕ್ ಬರಲ್ಲ. ಅದಂತೂ ನಂದು ಇದು ಐರನ್ ಮಾಡೇ ಕೊಡ್ಬೇಕು ಇದನ್ನ ಒಲೆಗೆ ಪಾಲ ಹಾಕ್ಬೇಕು ನಂದು. ಫಾಲ್ ಎಲ್ಲ ಹಾಕ್ಸ್ಲಿ, ಆಮೇಲೆ ಬಂದ್ಮೇಲೆ ಐರನ್ ಮಾಡಿಸ್ತೀನಿ. ಸೀಮಂತಿಗೆ ನಿಂಗೆ 2 ಇಷ್ಟ ಆಗಿತ್ತು, ಇದು ಮತ್ತೆ ಅದು. ನಂದಿಗೂ ಇದು ಇಷ್ಟ ಆಗ್ಬಿಟ್ಟಿತ್ತು. ಆಮೇಲೆ ಮಮ್ಮಿ ನೀನ್ ಅದ್ ತಗೋ, ಸುಮ್ಮನೆ ಅದವ್ಳು ತಗೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲ ಹೌದು ಅವ್ರು ಹೇಳಿದ್ರು ಸರಿ ಆಯ್ತು ತಗೋ ನೀನು ಇದನ್ನ ಅಂತ. ಅವ್ನ ಮಮ್ಮಿ ಹೇಳ್ತು ಬೇಡ ಬೇಡ ನೀನ್ ತಗೋ, ಇದು ಅವ್ಳು ತಗೊಳ್ಳಿ ಅಂತ. ಇಲ್ಲ ಕಣೆ, ಅವ್ಳು ಬೇಡ ಅಂತ ಬಿಟ್ಟು ಬಂದಿದ್ಕೆ ನಾನು ತಗೊಂಡಿದ್ದು. ಮಮ್ಮಿ ಹೇಳ್ತು ಬೇಡ ನೀನ್ ತಗೋ ಒಂದು, ಅವಳೊಂದು ತಗೊಳ್ಳಿ ಅಂತ ಹೇಳ್ಬಿಟ್ಟು. ನಂಗೆ ನೆನಪಿಲ್ಲ, ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಗೊತ್ತಿದ್ದು ಇದನ್ನ ಚೂಸ್ ಮಾಡಿ. ಒಟ್ಟಲ್ಲಿ ನಾನು ಯೂಶಲಿ ಮೆಂತ್ಯ ಕಲರ್ ಯೆಲ್ಲೋ ಕಲರ್ ನಾನು ಬಿಡೋದಿಲ್ಲ ನಾನು. ಮತ್ತೆ ಆ ಬ್ಲೂ ಕಲರ್ ಸೀರೆ ಅವಳು ಅದನ್ನ ಸೆಲೆಕ್ಟ್ ಮಾಡಿದ್ಲು, ಇದನ್ನ ತಗೋಬಿಟ್ಟಿದ್ಲು. ಅವಾಗ ನನ್ಗೆ ಈ ಸೀರೆ ಆಕ್ಚುಲಿ ತುಂಬಾ ಇಷ್ಟ ಆಗಿತ್ತು. ಅವಾಗ ನಾನು ಈ ಸೀರೆ ತಗೊಂಡೆ. ನಾನು ಈ ಸೀರೆ ಮರ್ತೆ ಹೋಗಿದ್ದೀನಿ ಕಡೆ ನಿಂದು. ಯಾಕೆ ಬರ್ತೀಯಾ? ನಂಗೆ ನೆನ್ಪಿತ್ತಪ್ಪ. ಇದು ಅದು ಡಿಫ್ರೆಂಟ್ ಆ ಸೀರೆ ಗೋಲ್ಡನ್ ಕಲರ್ ಡಿಫ್ರೆನ್ಸ್ ತುಂಬಾ ಡಿಫ್ರೆನ್ಸ್ ಇದೆ ಬಿಡು, ಕಂಪ್ಯಾರಿಟಿವ್ಲೇ ಇಲ್ಲ ಇದಕ್ಕೆ ಅದಕ್ಕೆ. ಇದು ಬಾರ್ಡರ್ ಚೆನ್ನಾಗಿದೆ ಗೈಸ್. ಆಮೇಲೆ ಪ್ಲೀಸ್ ಇದಕ್ಕೆ ಪ್ರೈಸ್ ಎಲ್ಲ ಕೇಳಬೇಡಿ, ಬಿಕಾಸ್ ಅಲ್ಲೇ ನಮಗ್ ನೆನಪು ಇಲ್ಲ. ಆಮೇಲೆ ಒಂದಷ್ಟು ಡಿಸ್ಕೌಂಟ್ ಅಲ್ಲೂ ಸಿಗುತ್ತೆ. ಒಂದ್ 3-4 ವರ್ಷ ಆಯ್ತು ಸೀರೆಗಳೆಲ್ಲ ತಗೊಂಡು, ಇವಾಗ ಬಾಕ್ಸ್ ಇಂದ ತೆಗಿತಿರೋದು. ನಂದು ನಿಂಗೆ ಜಾಸ್ತಿ ಯಾವ ಸೀರೆ ಇಷ್ಟ ಆಯ್ತು? ಈ ಸೀರೆ ಇಷ್ಟ ಆಯ್ತಾ, ಈ ಸೀರೆ ಇಷ್ಟ ಆಯ್ತಾ? ಒಂದು ಮಾತ್ರ ಅದಾ ಮಮ್ಮಿ ನಿನ್ಗೆ? ನನಗೂ ಇದೆ ಅಕ್ಕ ನಿನ್ಗೆ? ಇವಳು ಇವಾಗ ಹೇಳ್ತಾಳೆ, ಯಾಕೆಂದ್ರೆ ಇವಳೇ ಇದನ್ನ ಹೇಳಿದ್ರು ತಗೋ. ಅದನ್ನ ಓಪನ್ ಮಾಡಿದ ಅಷ್ಟೊಮ್ಮೆ ಇವಾಗೇನೆ ಓಪನ್ ಮಾಡಿದ್ದು, ಅಲ್ಲಿ ಅಷ್ಟು ಓಪನ್ ಮಾಡಿಲ್ಲ. ನಾವ್ ಯಾಕೆ ಓಪನ್ ಮಾಡಿದ್ವಿ ಗೊತ್ತಿಲ್ಲ ನಾವು. ಬಟ್ ನನಗೆ ಇಷ್ಟ ಆಯ್ತು, ಇದು ಉಟ್ಕೊಳಕ್ ತುಂಬಾ ಚೆನ್ನಾಗಿ. ಅದೊಂಥರ ರೆಗ್ಯುಲರ್, ಇದು ಅಂದ್ರೆ ನಮ್ಮ ಹತ್ರ ಡಿಫ್ರೆಂಟ್. ಅದು ಯಾವ ಪ್ಯಾಟರ್ನ್ ಅಂದ್ರೆ ಟಿಶ್ಯೂಲೇ ಸ್ವಲ್ಪ ಬೇರೆ ಪ್ಯಾಟರ್ನ್ ಅದು. ಮೋಸರು ಇದ್ದು ಇಂಥವೆಲ್ಲ ಇಲ್ಲ ಕಣಮ್ಮಿ, ಇವಾಗ ಇನ್ನು ಸ್ವಲ್ಪ ಈ ಸೀರೆನೂ ತೆಗ್ದೇ ಇಲ್ವಂತೆ, ನೆನ್ನೆ ಬಂದಿರೋ ಸೀರೆ ಅಂತೆ. ಲಕ್ಷ್ಮಿ ಉಡಿಸ್ತಾ ಇರೋದು ಅವೆಲ್ಲ ಹೊಸ ಬಂದಿದ್ದು. ಓಕೆ ಗಾಯ್ಸ್, ಸೊ ಚಿಕ್ಕಪೇಟೆ ಶಾಪಿಂಗ್ ಆಯಿತು. ಇನ್ನೂ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೀನಿ, ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ? ಸೊ ಅರ್ಜೆಂಟಾಗಿ ಸೀರೆ ಮಾತ್ರ ತೋರಿಸಿದೆ, ಡ್ರೆಸ್ ಎಲ್ಲ ತೋರಿಸಿದ್ರು ಲೆಂದಿ ವ್ಲಾಗ್ ಆಗೋದು ಅಂತ ಆ ಡ್ರೆಸ್ ಎಲ್ಲ ತೋರ್ಸೋಕ್ಕೆ ಹೋಗಿಲ್ಲ. ಆ್ಯಂಡ್ ನಿಮಗೆ ಜಾಸ್ತಿ ಯಾವ ಸೀರೆ ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಸೀರೆ ಪ್ರೈಸ್ ಕೂಡ ಹೇಳಿದೆ, ಸೀರೆ ತೊಗೊಂಡಿದ್ದು ಮಾರುತಿ ಸಿಲ್ಕ್ಸ್ ಕೂಡ ಹೇಳಿದ್ದೀನಿ. ಒಂದ್ಸತಿ ಹೋಗಿ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಅಫೋರ್ಡಬಲ್ ಪ್ರೈಸು, ಕಡಿಮೆ ಪ್ರೈಸ್, ಜಾಸ್ತಿ ಪ್ರೈಸ್, ಎಲ್ಲ ಪ್ರೈಸಲ್ಲೂ ಇದೆ. ಓಕೆನಾ ಗೈಸ್? ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.